ನೀರು ಹಾಸೋದು ಹೇಳಿದ್ರು, ಇವರೆಲ್ಲ ನೀರು ಹಾಸೋದು ಮತ್ತೊಂದು ಒಂದು ಬಹಳ ಕಾರ್ಯಕ್ರಮ ಐತೆ ಅಂತಾರೆ. ಆದ್ರೆ ಒಂದೊಂದು 10 ನಿಮಿಷನಾದ್ರು ಬಂದು ಹೋಗಿ ಅಂತಂದು ಹೇಳಿದರು. ಆದರೂ ಸಹ ದೂರದಲ್ಲಿದ್ದೇ ಅಷ್ಟೊಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ತನು ಮನ ಧನ ಧಾನ್ಯವನ್ನು ಜೊತೆಗೆ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷೀಭೂತರಾಗಿದ್ರಲ್ಲ, ನಿಮಗೆ ಒಂದು ಅಭಿನಂದನೆಗಳನ್ನ ಮಠದ ಮುಖಾಂತರ ಮತ್ತು ಗ್ರಾಮದ ಮುಖಾಂತರ ಎಲ್ಲ ಗುರು ಹಿರಿಯ ಮುಖಾಂತರ ಅಭಿನಂದನೆಗಳನ್ನು ಮೊದಲು ನಿಮಗೆ ಸಲ್ಲಿಸಿ, ಎರಡನೇದು ಆದಿಶಕ್ತಿ ಕಲಾ ನಾಟ್ಯ ಸಂಘದವರು ಬಹಳಷ್ಟು ಪ್ರಯತ್ನವನ್ನು ಮಾಡಿ ಹಗಲು ರಾತ್ರಿ ಸೇವೆಯನ್ನು ಮಾಡಿದರೆ ಅವರಿಗೂ ಸಹ ಒಂದು ಧನ್ಯವಾದಗಳನ್ನು ನೀವೆಲ್ಲ ಚಪ್ಪಾಳೆ ಮುಖಾಂತರ ಸಲ್ಲಿಸಬೇಕು. ಮತ್ತು ವಿಶೇಷವಾಗಿ ಈ ನಾಟಕದಲ್ಲಿರುವಂತಹ ಪಾತ್ರಧಾರಿಗಳು ದಾಸೋಗದಲ್ಲಿ ಮತ್ತು ಉತ್ಸವದಲ್ಲಿ ಸೇವೆಯನ್ನು ಮಾಡಿ ಅದನ್ನು ಮುಗಿಸ್ಕೊಂಡು ಬಂದು ಇಲ್ಲೇ ಅಲ್ಲಿ ರೋಡ್ ಸೈಡ್ ಒಂದು ಬಿಲ್ಡಿಂಗ್ ಇದೆ, ರಾತ್ರಿ 12 ಗಂಟೆ ಆದರೂ ಅಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿದ್ದಾರೆ. ಪ್ರಾಕ್ಟೀಸ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತದೆ ಸಹಜವಾಗಿ. ಅಲ್ಲಿ ಮಾತುಗಳು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಬಂದರೆ ಅದನ್ನು ನೀವೇ ಕೈಯಿಂದ ಹಾಕ್ಕೊಂಡು ಆ ಮಾತನ್ನು ನೀವೇ ಅದಕ್ಕೆ ತುಂಬುವಂತಹ ವ್ಯವಸ್ಥೆಗಳನ್ನು ಮಾಡಬೇಕು. ಆ ಪಾತ್ರಧಾರಿಗಳಿಗೆ ಬಂದಾಗ ಚಪ್ಪಾಳೆ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವರಿಗೆ ಮುಂದಿನ ಒಂದು ಬೆಳವಣಿಗೆಗೆ ಅವರಿಗೆಲ್ಲ ಅವಕಾಶವನ್ನು ಮಾಡಬೇಕು. ನೀವೆಲ್ಲ ಕಲಾ ಬಳಗ ಬಂದಿರೋ ನೀವೆಲ್ಲ ಅಂತಹ ಅವರಿಗೂ ಸಹ ಆ ನಾಟಕ ಪಾತ್ರಗಳಿಗೆ ಚಪ್ಪಾಳೆಗೆ ಧನ್ಯವಾದ ನೀವೆಲ್ಲ ಹೇಳಬೇಕು ಅನ್ನೋ ವಿಚಾರವನ್ನು ಹೇಳಿ, ಈ ನಾಟಕಕ್ಕೆ ಒಂದು 10,000 20,000 ಅಂದರೆ ಆಗಂಗೆಲ್ಲ ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ. ಸುಮಾರು 1.5 ಲಕ್ಷ ರೂಪಾಯಿ ಮಟ್ಟ ಬೇಕಾಗ್ತದೆ ಇದು ಕೆಲಸ. ಯಾಕಂದ್ರೆ ಕುಂತಾರ ನಮ್ಮ ಅಣ್ಣಾರ ಗಜಮುಖನೆ ಗಣಪತಿ ಹಾಡು ಹೇಳಕತ್ತ ಪುಣ್ಯಾತ್ಮ ಎಲ್ಲಿ ಹೋದ್ರೂ ಸಿಗ್ತಾನೆ ನಮ್ಮ ಕೈಗೆ. ಎಷ್ಟು ಧ್ವನಿನರ ಹೆಂಗೈತೋ ಏನೋ ಗೊತ್ತಿಲ್ಲ. ಜೊತೆಗೆ ಇಂಜಿನ್ ಡೆಬ್ಬಿ 2 ಬಂದಿರ್ತಾವ್ರು ಎಲ್ಲೇ ಹೋದ್ರು. ಬಹಳಷ್ಟು ಪ್ರೀತಿ ಅವರಿಂಥ ಕಾರ್ಯಕ್ರಮ, ಅವ್ರ ಮೇಲೆ ಬಹಳಷ್ಟು ನಮಗೆ ಗೌರವ. ಸಂಗೀತ, ಯಾಕಂದ್ರೆ ಒಂದು ಸಂಗೀತ ಈ ನಾಡಿನೊಳಗೆ ಹರಿದಾಡ್ತೈತಿ. ಇವತ್ತು ಏಷ್ಯಾ ಖಂಡದಲ್ಲಿ ಸಂಗೀತ ಬಹಳಷ್ಟು ಹೆಮ್ಮರವಾಗಿ ಬೆಳೆದೈತಿ. ಅಂದ್ರೆ ಹಾನಗಲ ಕುಮಾರಜ್ಜನ ಒಂದು ಆಶೀರ್ವಾದದಿಂದ ಪಂಚಾಕ್ಷರಿ ಅಜ್ಜರ ಆಶೀರ್ವಾದದಿಂದ ಪುಟ್ಟಯ್ಯಜ್ಜನವರು, ಅಜ್ಜರ ಆಶೀರ್ವಾದದಿಂದ ಕಲ್ಲಯ್ಯಜ್ಜನವರು, ಹೀಗೆ ಒಂದು ಬೆಳವಳಿ ನಡ್ಕೊಂಡು ಬಂದಿದೆ. ಇವತ್ತು ಏನಾದರೂ ಜೀವಂತ ಇವತ್ತಿಲ್ಲಿ ಬದುಕಿದೆ ಅಂದ್ರೆ ಅರಮನೆಯಲ್ಲಿತ್ತು ಮೊದಲು. ನೀವೆಲ್ಲ ಗೊತ್ತಿರೋ ಹಾಗೆ ಅರಮನೆಯಲ್ಲಿರುವಂತಹ ಸಂಗೀತವನ್ನ ಗುರುಮನೆಗೆ ತಂದು ಗುರುಮನೆಯಿಂದ ಮನೆಗೆ ಅದನ್ನ ಸಂಚಾರವನ್ನು ಮಾಡುವಂತ ಆಶೀರ್ವಾದವನ್ನ ಅದು ಯಾವ್ದಾದ್ರೂ ಈ ನಮ್ಮ ಭಾರತದೊಳಗೆ ನಮ್ಮ ಕರ್ನಾಟಕದೊಳಗೆ ಆಕ್ಚುಲಿ ನಮ್ಮ ಕರ್ನಾಟಕ ಅದಕ್ಕೆ ಏನಾದ್ರು ಜೀವ ತುಂಬ್ಯಾರ ಅಂದ್ರೆ ಅದು ಹಾನಗಲ್ಲಿನ ಮಣ್ಣು, ಹಾವೇರಿ ಜಿಲ್ಲೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನಾವೆಲ್ಲ. ಅಂತಹ ನಮ್ಮ ಮುಳುಗಟ್ಟಿ ಬಸಣ್ಣರು ಇದ್ದಾರೆ ಪಾಪ, ಅವ್ರು ಎಲ್ಲ ಕೆಲಸ ಮಾಡಿಕೊಂಡು ಆದರೂ ಇಂತಹ ಹುಡುಗರಿಗೆ ಮಾರ್ಗದರ್ಶನ ಮಾಡ್ತಾರೆ. ಬಹಳಷ್ಟು ಸಂತೋಷ. ಎಲ್ಲರಿಗೂ ಸಹ ಭಗವಂತನ ಆಶೀರ್ವಾದ ಸದಾ ಇರಲಿ. ನಮಗೆ ಮಾತನಾಡೋಕ್ಕೆ ನಮಗೂ ಸಮಯ ಇಲ್ಲ, ನಮಗೂ ಸಾಕಾಗಿದೆ, ನಮಗೂ ತ್ರಾಸಿದೆ. ಆದ್ರೆ ಇವೆಲ್ಲ ತ್ರಾಸಿದ್ರು ಹುಡುಗರು ನಮ್ಮ ಗೆಳೆಯರು ಮಾಡ್ತಾರೆ ಅಂತೇಳಿ ನೋಡಾಕ್ ಬಂದಿರಲ್ಲ. ನಿಜಗಳು ನಿಮ್ಮ ನೋಡಿ 4 ಜನ ಇನ್ಸ್ಪೈರ್ ಆಗಲೇಬೇಕು. ಅಂತಹ ಕಾರ್ಯಕ್ರಮ ಎಲ್ಲ ಭಾಗವಹಿಸಿರಿ. ಅಂತಹ ವಿದ್ಯೆಯನ್ನು ಪಾತ್ರಧಾರಿಗಳಿಗೆ ಒಳ್ಳೆಯ ಮಾತುಗಳನ್ನು ಸರಸ್ವತಿ ನಾಲಿಗೆ ಮೇಲೆ ಬಂದು ಅವ್ರು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಒಂದಿಷ್ಟು ಹುಡುಗರು ಇದಾವೆ ನಮಗೆಲ್ಲ, ನಮ್ಮ ಕಣ್ಣು ಮುಂದೆ ಬೆಳೆದಂಥವ್ರು ಇದ್ದಾರೆ, ಒಳ್ಳೆ ಚಲೋ ಮಾತಾಡ್ತಾರೆ, ಅದರಲ್ಲಿ ಸಂಶಯ ಇಲ್ಲ. ಅಕ್ಕಪಕ್ಕದ ಹಾನಗಲ್ ತಾಲೂಕಿನ ಹೆಚ್ಚು ಕಡಿಮೆ ನಾಟಕಗಳು ಬಹಳಷ್ಟು ಚೆನ್ನಾಗಿ ಆಡ್ತಾರೆ ರಂಗ ಕಲಾವಿದ ಮೇಲೆ. ಮತ್ತು ದಯವಿಟ್ಟು ಯಾರು ಪಡೆದಿ ಇಟ್ಟು ಬರಬಾರ್ದ್ರಪ್ಪ, 100 ರೂಪಾಯಿ ಇಲ್ಲ ಅಂದ್ರೆ ಹೇಳ್ಕೊಂಡು ಬರ್ರಿ, ಮತ್ತು ನಾಳೆನಾದ್ರು ಮುಟ್ಟಿಸ್ರಿ. ಅಲ್ಲೇನೋ ಎತ್ತುವಂಥ ಸಮಯದಲ್ಲಿ ಅಲ್ಲಿ ನಾವು ಮೊನ್ನೆ ಒಂದು ಕಡೆ ಘಟನೆ ಆಯ್ತು. ಒಂದು ಹುಡುಗ ಸುಮ್ಮನೆ ಹಿಂಗೆ ಆಟ ನಮಗೆ ಇದೇನೋ ಕೋಲ್ ಬಿದ್ದೈತಿ ಅಂತ ಬಾಲ ಹಿಡ್ಕೊಂಡಾನೆ ನಾಗರ ಕೊಡ್ದು ಬಿಟ್ಟಂತೆ. ಹಾಗೆ ಏನೋ ಸದಾ ಮತ್ತೊಂದು ಇರ್ತೈತೆ, ಅಲ್ಲಿ ಹೋಗ್ಬೇಡ್ರಿ, ಚಲೋ ಮಾರ್ಗದಲ್ಲಿ ಬಂದು ಕುತ್ಕೊಂಡು ಅದೆಲ್ಲ ಕಾರ್ಯಕ್ರಮ ನೀವೆಲ್ಲ ವೀಕ್ಷಣೆ ಮಾಡ್ರಿ. ಇಲ್ಲ ಅಂತ ಹೇಳ್ಕೊಂಡ್ರೆ ಬಿಡ್ತಾರೆ, ಆದ್ರೆ ಕದ್ದು ಬರೋದ್ರೆ ನೀವು ಯಾವಾಗಲೂ ಈ ಜಾಗಕ್ಕೆ ಬಂದಾಗ ಮನಸ್ಸೇ ಬರ್ತದೆ, ಯಪ್ಪ ಇಲ್ಲಿ ಸರ್ಕಾರಕ್ಕೆ ಏನು ಗೊತ್ತು, ರೈತನ ತಾಕತ್ತನ್ನು ವಿಚಾರ ನಾಟಕ ಇಲ್ಲೇ ಕದ್ದು ನೋಡಿದ್ದೆ ಅಂತ ನೀವು ಮನಸ್ಸು ಬರ್ತದೆ. ಅದು ಯಾವಾಗಲೂ ಅದು ಇರಬಾರ್ದು. ನೀವು ತಲೆ ಬಗ್ಗಿಸಿ ಹೋಗುವಂಥ ಕೆಲಸ ಮಾಡ್ರಿ, ತಲೆ ಎತ್ತಿ ದುಡಿಯುವಂತಹ ಕೆಲಸವನ್ನು ನೀವೆಲ್ಲ ಮಾಡ್ರಿ. ನೀವೆಲ್ಲ ಕೊಟ್ಟರೆ ಅದೆಲ್ಲ ಕಾಲೇ ಉಳಿತದೆ ಅನ್ನೋ ವಿಚಾರವನ್ನು ಹೇಳಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರಿದ್ದಾರೆ, ಎಲ್ಲರೂ ಬಹಳಷ್ಟು ಜನ ಮಾತನಾಡೋರಿದ್ದಾರೆ, ಸಮಯದ ಅಭಾವ. ಹಾಗಾಗಿ ನಿಮ್ಮೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ಶುಭವನ್ನು ಹರಸಿ ಈ ನಾಟಕ ಪಾತ್ರಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶರಣಾರ್ಥಿ.